Welcome to Learn Easily channel. I am your Harish. This is the video of A Day in the Ashram, 8th Standard Second Language English. A Day in the Ashram. It is written by the Anglo-Indian poet C.F. Andrews. Here he writes his experience in the ashram. Ashram means it is Shantiniketan, a school established by Rabindranath Tagore. Now let us watch the lesson. C.F. Andrews reveals his experience while he stayed in the ashram. Shantiniketan was founded by Rabindranath Tagore. It is a school with a difference where students learn with great joy. Here C.F. Andrews, he stayed some days in Shantiniketan school established by Rabindranath Tagore. Rabindranath Tagore ಅವರ ಒಂದು ಶಾಂತಿನಿಕೇತನ ಶಾಲೆಯಲ್ಲಿ C.F. ಆಂಡ್ರೂಸ್ ಒಬ್ಬ ಆಂಗ್ಲೋ ಇಂಡಿಯನ್ ಪೊಯೆಟ್ ಮೀನ್ಸ್ ಈ ಪೊಯೆಟ್ ಏನು ಮಾಡಿದ್ರು ಅಲ್ಲಿ ಅವರ ಒಂದು ಎಕ್ಸ್ಪೀರಿಯನ್ಸನ್ನು ಬರೀತಾ ಇದ್ದಾರೆ. ಹಿ ಈಸ್ ಸೇಯಿಂಗ್ ದಟ್ ಲರ್ನ್ ವಿತ್ ಗ್ರೇಟ್ ಜಾಯ್ ದ ಸ್ಟೂಡೆಂಟ್ಸ್ ಇನ್ ದಟ್ ಶಾಂತಿನಿಕೇತನ್. ಆ ಶಾಂತಿನಿಕೇತನ ಶಾಲೆಯ ಮಕ್ಕಳು ತುಂಬ ಸಂತೋಷ ಉತ್ಸಾಹದಿಂದ ಕಲಿತಾ ಇದ್ದರು. ಆ ಶಾಂತಿನಿಕೇತನದ ಬಗ್ಗೆ ಅವರ ಒಂದು ಅನಿಸಿಕೆಗಳನ್ನು ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ನೌ ಲೆಟ್ ಅಸ್ ಬಿಗಿನ್ ದ ಡೇ ಇನ್ ದ ಆಶ್ರಮ್. Words cannot picture to you the beauty of Shantiniketan. Our own poet and teacher, whom we call Gurudeva, was named it in his song, the darling of our hearts, and it is worthy of the name. All who have visited this ashram, old and young alike, have felt its inner beauty growing more and more upon them. See the first para. C.F. Andrews saying that words cannot picture to you the beauty of Shantiniketan. Words, ಪದಗಳಲ್ಲಿ ಶಾಂತಿನಿಕೇತನದ ಸೌಂದರ್ಯವನ್ನು ವರ್ಣಿಸಲು ಸಾಧ್ಯವೇ ಇಲ್ಲ. ಅವರ್ ಓನ್ ಪೊಯೆಟ್ ಆ್ಯಂಡ್ ಟೀಚರ್ whom we call ಗುರುದೇವ, ನಮ್ಮ ಒಬ್ಬ ಕವಿ ಶಿಕ್ಷಕರಾದಂತಹ ನಾವು ಗುರುದೇವ ಅಂತ ಕರೀತಕ್ಕಂತಹ ರವೀಂದ್ರನಾಥ ಟಾಗೋರ್ ಅವರು ಅವರ ಒಂದು ಹಾಡಿನಲ್ಲಿ ಶಾಂತಿನಿಕೇತನನ್ನು ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂತ ಕರೆದಿದ್ದಾರೆ. It is worthy of the name. All who have visited ashram, old and young alike, have felt its inner beauty growing more and more upon them. ಈ ಆಶ್ರಮಕ್ಕೆ ಬರ್ತಕ್ಕಂತಹ ಯುವಕರು ಮುದುಕರು ಎಲ್ಲರೂ ಸಹ ಏನು ಮಾಡ್ತಾ ಇದ್ದಾರೆ, ಆ ಒಂದು ಆಶ್ರಮದ ಸೌಂದರ್ಯವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ಗ್ರೋಯಿಂಗ್ ಮೋರ್ ಆ್ಯಂಡ್ ಮೋರ್. ಸಿ ದ ಶಾಂತಿನಿಕೇತನ್ ಆಶ್ರಮ್, ಆ ಒಂದು ಆಶ್ರಮವನ್ನು ನೋಡಿದಾಗ ಅಷ್ಟು ಸೌಂದರ್ಯಯುತವಾಗಿತ್ತು ಅಂತ ಅವರ ಪದಗಳಲ್ಲಿ ನಾವು ಕೇಳಬಹುದು. ಮತ್ತೆ ಲಾಂಗ್ ಬಿಫೋರ್ ಸನ್ರೈಸ್, ಲೈಕ್ ದ ಬರ್ಡ್ಸ್ ಇನ್ ಅವರ್ ಓನ್ almaki grows, our boys are awake. The choristers are the first to rise, and they go around the ashram singing their morning hymn. You can hear the voices in the distance drawing nearer and nearer, and then sound dies away as the chore passes on to another part of the ashram, and then again it comes nearer and nearer. The beauty of the sound in the silent morning air and the sense of joy and reverence which it brings give peace to soul. Long before sunrise, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆಯೇ, like the birds our own almaki grows, means ಮರಗಳಲ್ಲಿ ಪಕ್ಷಿಗಳು ಹೇಗೆ ಎದ್ದೇಳ್ತವೋ ಹಾಗೆ ಆ ಶಾಂತಿನಿಕೇತನದಲ್ಲಿ ಬಾಯ್ಸ್ ಆರ್ ಅವೇಕ್, ಆ ಹುಡುಗರು ಎದ್ದೇಳ್ತಾ ಇದ್ದರು. ಕೋರಿಸ್ಟರ್ಸ್ ಆರ್ ದ ಫಸ್ಟ್ ಟು ಅವೇಕ್. ಕೋರಿಸ್ಟರ್ಸ್ ಗಾಯಕರು, ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಗಾಯಕರು ಇರ್ತಾ ಇದ್ರು, ಅವರು ಮೊದಲು ಎದ್ದೇಳ್ತಾ ಇದ್ರು. ದೇ ಗೋ ಅರೌಂಡ್ ದ ಆಶ್ರಮ್ ಬೈ ಸಿಂಗಿಂಗ್ ದ ಹಿಮ್. ಹಿಮ್ ಮೀನ್ಸ್ ಪ್ರೇಯರ್. ಪ್ರೇಯರನ್ನು ಹೇಳ್ತಾ ಆಶ್ರಮದ ಸುತ್ತ ಓಡಾಡ್ತಾ ಇದ್ರು. ಅವರು ದೂರದಿಂದ ಬರ್ತಾ ಇದ್ರೆ ಆ ಒಂದು ಹಿಮ್ ಪ್ರೇಯರ್ ಕೇಳೋಕ್ಕೆ ಬಹಳ ಇಂಪಾಗಿರ್ತಾ ಇತ್ತು. ಅವ್ರ ಹತ್ರ ಬರ್ತಾ ವೆನ್ ದೇ ಕೇಮ್ ನಿಯರರ್ ಟು ನಿಯರರ್, ದ ಪ್ರೇಯರ್ ವಿಲ್ ಲಿಸನ್ ಮೋರ್, ಆ್ಯಂಡ್ ದೇ ಗೋ ಅರೌಂಡ್ ಫಾರ್ ಆ್ಯಂಡ್ ಫಾರ್ ವಿ ಆರ್ ಲೂಸಿಂಗ್ ದ ವಾಯ್ಸ್. ಅವರು ಹತ್ರ ಬರ್ತಾ ಇದ್ದಂಗೆ ವಾಯ್ಸ್ ತುಂಬ ಚೆನ್ನಾಗಿ ಕೇಳ್ತಾ ಇತ್ತು, ಅವರು ದೂರ ಹೋಗ್ತಾ ಇದ್ದಂಗೆಲ್ಲ ವಾಯ್ಸು ಕಡಿಮೆ ಆಗ್ತಾ ಇತ್ತು. ಇನ್ ದ ಸೈಲೆಂಟ್ ಮಾರ್ನಿಂಗ್ ಹಿಯರ್ ದ ಸೆನ್ಸ್ ಆಫ್ ಜಾಯ್ ಆ್ಯಂಡ್ ರಿವರೆನ್ಸ್ ವಿಚ್ ಇಟ್ ಬ್ರಿಂಗ್ಸ್ ಗಿವ್ಸ್ ಪೀಸ್ ಟು ದಿ ಸೋಲ್.
ಆ ಒಂದು ಮುಂಜಾನೆಯ ನಿಶ್ಶಬ್ದವಾದಂಥ ವಾತಾವರಣದಲ್ಲಿ ಆ ಒಂದು ಪ್ರೇಯರ್, ಆ ಒಂದು ಸಾಂಗನ್ನು ಕೇಳ್ತಾ ಇದ್ದರೆ ನಮ್ಮ ಸೋಲ್, ಆತ್ಮಕ್ಕೆ ಪೀಸ್, ಶಾಂತಿ, ಜಾಯ್, ರಿವರೆನ್ಸ್, ಒಂದು ಎಂಜಾಯ್, ಒಂದು ಉತ್ಸಾಹ, ಸಂತಸವನ್ನು ಕೊಡೋ ರೀತಿಯಾಗಿ ಆಶ್ರಮದ ಆ ಒಂದು ಕೋರಿಸ್ಟರ್ಸ್, ಗಾಯಕರು ಏನು ಮಾಡ್ತಾಯಿದ್ರು, ಮುಂಜಾನೆಯ ಪ್ರಾರ್ಥನೆಯನ್ನು ಹಾಡ್ತಾ ಹೋಗ್ತಾ ಇರ್ತಾರೆ. ಆಫ್ಟರ್ ಅನ್ ಇಂಟರ್ವೆಲ್ ಈಚ್ ಬಾಯ್ ಟೇಕ್ಸ್ his square of carpet into the fields and sits down to meditate in his own place alone. Later on, before the schoolwork begins, the boys all stand together in the shade of the trees and sing their hymn. After an interval, ಮಾರ್ನಿಂಗ್ ಒಂದು ಇಂಟರ್ವೆಲ್ ಎಲ್ಲ ಮುಗಿದ ನಂತರ ಎಲ್ಲ ಬಾಯ್ಸ್ ಟೇಕ್ ಆಸನ್, ಎಲ್ಲರೂ ಒಂದು ಆಸನವನ್ನು ಮಾಡಿಕೊಂಡು ಆನ್ ದರ್ ಸ್ಕ್ವೇರ್ ಕಾರ್ಪೆಟ್, ಒಂದು ಕಾರ್ಪೆಟನ್ನು ಹಾಕಿ ಅದರ ಮೇಲೆ ಕುಳಿತು ಇನ್ ದ ಫೀಲ್ಡ್ಸ್, ಒಂದು ಪಾರ್ಕಲ್ಲಿ ಅಥವಾ ಒಂದು ಉದ್ಯಾನದಲ್ಲಿ ದೇ ಆರ್ ಗೋಯಿಂಗ್ ಟು ಮೆಡಿಟೇಟ್, ಧ್ಯಾನಕ್ಕೆ ಕೂತ್ಕೋತಾ ಇದ್ರು. ಆ್ಯಂಡ್ ಬಿಫೋರ್ ಸ್ಕೂಲ್ ವರ್ಕ್ ಬಿಗಿನ್ಸ್, ಶಾಲೆಯ ಕೆಲಸ ಶುರುವಾಗೋಕ್ಕಿಂತ ಮುಂಚೆನೇ ಆಲ್ ದ ಬಾಯ್ಸ್ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದ ಟ್ರೀಸ್ ಆ್ಯಂಡ್ ಸಿಂಗ್ ದೇರ್ ಹೈಮ್. ಮರಗಳ ನೆರಳಿನಲ್ಲಿ ಎಲ್ಲ ಬಾಯ್ಸ್ ನಿಂತು ಅವರು ಒಂದು ಸ್ಕೂಲ್ ಪ್ರೇಯರನ್ನು ಹಾಡ್ತಾ ಇದ್ದರು. ನೋಡಿ, ಹೀಗೆ ಎಲ್ಲರೂ ಸಹ ಒಂದು ಪಾರ್ಕ್ನಲ್ಲಿ ಕಾರ್ಪೆಟ್ಸನ್ನು ಹಾಕಿ ಧ್ಯಾನವನ್ನು ಮಾಡಿ ಆ ನಂತರ ಒಂದು ಪ್ರೇಯರನ್ನು ಹೇಳಿ ಏನು ಮಾಡ್ತಾಯಿದ್ರು, ಅವರು ಸ್ಕೂಲ್ ವರ್ಕನ್ನು ಶುರು ಮಾಡ್ತಾಯಿದ್ರು. Till about 10:30 the work of the school goes on. We have no classrooms. The boys sit with their teachers in the open air. Under the trees there are no larger classes. A group of 8 or 10 boys are seated round the teacher asking him questions. Very few books are used. A greater part is carried on through conversation. The boys soon learn to open out all their difficulties to their teachers, and the teachers get keenly interested in the boys' questions and answers. Such living education can never be dull. Till about 10:30 the work of the school goes on. 10 ಗಂಟೆಯವರೆಗೂ ಕೆಲಸ ನಡೀತಾ ಇತ್ತು. 10 ಗಂಟೆಗೆ ಶಾಲೆ ಸ್ಟಾರ್ಟ್ ಆಗ್ತಾ ಇತ್ತು. ವಿ ಹ್ಯಾವ್ ನೋ ಸ್ಕೂಲ್ಸ್. ಅಲ್ಲಿ ಯಾವುದೇ ರೀತಿ ಸ್ಕೂಲ್ಸ್ ಮೀನ್ಸ್ ಕ್ಲಾಸ್ ರೂಮ್ಸ್, ಯಾವುದೇ ಕ್ಲಾಸ್ ರೂಮ್ಸ್, ತರಗತಿಗಳು, ರೂಮ್ಗಳು ಇರಲಿಲ್ಲ. ಬಾಯ್ಸ್ ಸಿಟ್ ವಿತ್ ದ ಟೀಚರ್ಸ್. ಬಾಯ್ಸ್ ಎಲ್ಲ ಏನು ಮಾಡ್ತಾಯಿದ್ರು, ಅವರ ಟೀಚರ್ಸ್ ಜೊತೆ ಕೂತ್ಕೋತಾ ಇದ್ರು ಇನ್ ಓಪನ್ ಏರ್ ಅಂಡರ್ ದ ಟ್ರೀಸ್. ಮೀನ್ಸ್ ಆ ಒಂದು ಪ್ರಕೃತಿಯಲ್ಲಿ ಮರಗಳ ಕೆಳಗೆ ಓಪನ್ ಏರ್ ಗಾಳಿಯಲ್ಲಿ ಕೂತ್ಕೋತಾ ಇದ್ರು. ದೇರ್ ಆರ್ ನೋ ಲಾರ್ಜರ್ ಕ್ಲಾಸಸ್. ಆ ತರಗತಿಗಳು ಕೂಡ ಸಹ ದೊಡ್ಡದಾಗಿರಲಿಲ್ಲ. ಎ ಗ್ರೂಪ್ ಆಫ್ 8 to 10 ಬಾಯ್ಸ್. Some prefer carpentry, others prefer mechanical work, others enjoy spinning and weaving, others become skilled draftsmen or painters,
others are musicians. When the morning work is over, ಮುಂಜಾನೆ ಎಲ್ಲ ಕೆಲಸ ಮುಗಿದಾದ್ಮೇಲೆ ಬಾಯ್ಸ್ ಗೋ ಟು ಬಾತ್ ಆ್ಯಂಡ್ ಗೋ ಟು ದೇರ್ ಮೀಲ್ಸ್. ಮಕ್ಕಳೆಲ್ಲ ಸ್ನಾನ ಮಾಡಿ ಊಟವನ್ನು ಮಾಡ್ತಾಯಿದ್ರು. ಅಬೌಟ್ 2 o'clock in the afternoon classes are begin. ಮತ್ತೆ 2 ಗಂಟೆಗೆ ತರಗತಿಗಳು ಶುರುವಾಗ್ತಾ ಇತ್ತು. ಬಟ್ ಅಟ್ ದಿಸ್ ಟೈಮ್ ದ ವರ್ಕ್ ಈಸ್ ಚೀಪ್ಲಿ ವಿತ್ ದ ಹ್ಯಾಂಡ್ಸ್ ಆಸ್ ವೆಲ್ ಆಸ್ ದ ಮೈಂಡ್. ಆದರೆ ಮಧ್ಯಾಹ್ನದ ಒಂದು ತರಗತಿಗಳು ಹೇಗಿರ್ತಾ ಇತ್ತಪ್ಪ ಅಂದರೆ ಕೈಯಿಂದ ಮಾಡ್ತಕ್ಕಂಥ ಕೆಲಸಗಳು ಮತ್ತು ಮೆದುಳಿಗೆ ಕೆಲಸವನ್ನು ಕೊಡ್ತಕ್ಕಂತಹ ಒಂದು ತರಗತಿಗಳಾಗ್ತಾ ಇತ್ತು. ಹ್ಯಾಂಡಿ ವರ್ಕ್ ಈಸ್ ಪ್ರಾಕ್ಟೀಸ್. ಹ್ಯಾಂಡಿ ವರ್ಕ್ ಅಂದಾಗ ಕೈ ಕೆಲಸಗಳು, ಕೈಯಿಂದ ಮಾಡ್ತಕ್ಕಂತಹ ಕೆಲಸಗಳು ಶುರುವಾಗ್ತಾ ಇತ್ತು. ಆ್ಯಂಡ್ ದ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟ್ಸ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಅಲ್ಲಿ ಮಕ್ಕಳಿಗೆ ತಮ್ಮ ಸ್ವಂತ ಒಂದು ಇಂಟ್ರೆಸ್ಟ್ ಏನಿತ್ತು ಆ ರೀತಿಯ ಒಂದು ಕೆಲಸಗಳಲ್ಲಿ ತೊಡಕೊಳ್ತಾ ಇದ್ರು. ಸಮ್ ಪ್ರಿಫರ್ ಕಾರ್ಪೆಂಟ್ರಿ, ಕೆಲವರು ಕಾರ್ಪೆಂಟ್ರಿ ವರ್ಕ್ ಮಾಡ್ತಾಯಿದ್ರು, ಮರ ಕೆಲಸವನ್ನು ಮಾಡ್ತಾಯಿದ್ರು. ಸಮ್ ಪ್ರಿಫರ್ ಮೆಕ್ಯಾನಿಕಲ್ ವರ್ಕ್, ಕೆಲವರು ಮೆಕ್ಯಾನಿಕಲ್ ಇಂಜಿನ್ ಮೀನ್ಸ್ ವರ್ಕನ್ನು ಮಾಡ್ತಾಯಿದ್ರು. ದೆನ್ ಅದರ್ಸ್ ಎಂಜಾಯ್ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್, ಕೆಲವರು ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್ ಬಟ್ಟೆ ನೇಯೋದ್ರಲ್ಲಿ ಬ್ಯುಸಿ ಆಗ್ತಾಯಿದ್ರು. ಆ್ಯಂಡ್ ಅದರ್ ಸ್ಕಿಲ್ಡ್ ಡ್ರಾಫ್ಟ್ಸ್ ಮ್ಯಾನ್ ಆ್ಯಂಡ್ ಪೇಂಟರ್ಸ್, ಇನ್ನು ಕೆಲವರು ಡ್ರಾಫ್ಟ್ ಮ್ಯಾನ್ ಬ್ಲೂ ಪ್ರಿಂಟ್ಗಳನ್ನು ಹಾಕ್ತಕ್ಕಂಥದ್ದು, ಪೇಂಟಿಂಗ್ ಮಾಡ್ತಕ್ಕಂಥದ್ದು, ಡ್ರಾಯಿಂಗ್ ಮಾಡೋಂಥದ್ರಲ್ಲಿ. ಆ್ಯಂಡ್ ಅದರ್ಸ್ ಆರ್ ಮ್ಯೂಸಿಷಿಯನ್ಸ್, ಕೆಲವರು ಸಂಗೀತ ಹಾಡೋದ್ರಲ್ಲಿ ಅವರು ಏನು ಮಾಡ್ತಾಯಿದ್ರು, ಆ ಮಧ್ಯಾಹ್ನದ ತರಗತಿಗಳನ್ನು ಕಳೀತಾಯಿದ್ರು. ಅವರಿಗೆ ಯಾವ ಒಂದು ಕಲೆಯಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಕೆಲಸವನ್ನು ಏನು ಮಾಡ್ತಾಯಿದ್ರು ಅಲ್ಲಿ ಮಾಡ್ತಾಯಿದ್ರು. ಮಕ್ಕಳು ತುಂಬ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಆಸಕ್ತಿಗೆ ತಕ್ಕಂಗೆ ಅಲ್ಲಿ ಕಲಿತಾ ಹೋಗ್ತಾ ಇದ್ರು. ನಂತರ there is very little book work in the afternoon. School is over at about 4 o'clock and then there is a rush to get first into the great open fields for football. Our Shantiniketan boys are famous everywhere for their sports and games. In the afternoon very little book work is given. ಮಧ್ಯಾಹ್ನದ ಮೇಲೆ ಅವರಿಗೆ ಬುಕ್ ವರ್ಕ್ ಅಂತದ್ದು ತುಂಬ ಕಡಿಮೆ ಇರ್ತಾ ಇತ್ತು. ಸ್ಕೂಲ್ ಈಸ್ ಓವರ್ ಅಟ್ ಅಬೌಟ್ 4 o'clock, 4 ಗಂಟೆಗೆ ಶಾಲೆ ಮುಗಿದ ತಕ್ಷಣ then there is a rush to get into the fields. ಅಲ್ಲಿ ಏನು ಮಾಡ್ತಾಯಿದ್ರು, ಎಲ್ಲ ಮಕ್ಕಳು ಫೀಲ್ಡ್ಸ್ಗೆ ತುಂಬ ರಶ್ ಓಡ್ತಾ ಇದ್ರು ಟು ಪ್ಲೇ ದ ಫುಟ್ಬಾಲನ್ನು ಆಡೋದಕ್ಕೆ. ಅವರ್ ಶಾಂತಿನಿಕೇತನ್ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದೇರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಆ ಶಾಂತಿನಿಕೇತನ್ ಆ ವಿದ್ಯಾರ್ಥಿಗಳು ಎಲ್ಲ ಕಡೆಯಲ್ಲೂ ಸ್ಪೋರ್ಟ್ಸ್ನಲ್ಲಿ ತುಂಬ ಫೇಮಸ್ ಆಗಿದ್ದರು. ನಂತರ in the evening at sunset they return from the fields and sit down once more for a short time to meditate in silence. As night comes, fairy tales are told, short dramas are recited, our Gurudeva's songs are sung, and different school gatherings are held. In the evening, ಸಂಜೆ ಆದಾಗ ಅಟ್ ಸನ್ಸೆಟ್, ಸೂರ್ಯ ಮುಳುಗೋ ಸಮಯದಲ್ಲಿ they returns from the field and sit down one more for short time to meditate in silence. ಆ ಫೀಲ್ಡ್ಸಿಂದ ಬಂದ ಮೇಲೆ ಮತ್ತೆ ಅವರು ಕೈ ಕಾಲು ಮುಖ ತೊಳೆದು ಒನ್ ಟೈಮ್ ಅಗೇನ್ ದೇ ವಿಲ್ ಸಿಟ್ ಅಂಡ್ ಟು ಮೇಕ್ ಎ ಶಾರ್ಟ್ ಮೆಡಿಟೇಟ್ ಇನ್ ಸೈಲೆನ್ಸ್. ಎಲ್ಲರೂ ಕುಳಿತು ಮತ್ತೊಂದು ಬಾರಿ ಧ್ಯಾನ ಮಾಡ್ತಾಯಿದ್ರು. ಆ್ಯಸ್ ನೈಟ್ ಕಮ್ಸ್, ನೈಟ್ ಬಂದ ತಕ್ಷಣ ಫೇರಿ ಟೇಲ್ಸ್ ಆರ್ ಟೋಲ್ಡ್. ಅವರಿಗೆ ಫೇರಿ ಟೇಲ್ಸ್ ಒಂದು ಕಥೆಗಳನ್ನು ಹೇಳ್ತಾ ಇದ್ರು. ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್, ನಾಟಕಗಳನ್ನು ಮಾಡ್ತಾಯಿದ್ರು. ಆ್ಯಂಡ್ ಗುರುದೇವ ಸಾಂಗ್ಸ್ ಆರ್ ಸಂಗ್, ಗುರುದೇವ ರವೀಂದ್ರನಾಥ ಠಾಗೂರ್ರವರ ಗೀತೆಗಳು, ಅವರ ಹಾಡುಗಳನ್ನು ಹಾಡ್ತಾ ಇದ್ರು. ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್. ಇನ್ನೂ ಬಹಳಷ್ಟು ಶಾಲೆಯ ಒಂದು ಗುಂಪುಗಳು, ಒಂದು ಚಟುವಟಿಕೆಗಳನ್ನು ಆ ಮಕ್ಕಳು ಮಾಡ್ತಾ ಇದ್ರು. ಬೈ 9 o'clock all are glad to retire to rest and again the choristers go around the ashram singing their last evening hymn. There can be no question as to the happiness of the life of our boys. Their faces tell the story of their joy and their freedom. There is no freer life in India than the life of our children at Shantiniketan. At the 9 o'clock, glad to retire to rest. 9 ಗಂಟೆಗೆ ಅವರು ತುಂಬ ಸಂತೋಷದಿಂದ ರೆಸ್ಟ್ ತೊಗೊಳ್ಳೋಕ್ಕೆ ಮಲಗಕ್ಕೆ ಹೋಗ್ತಾ ಇದ್ರು. ಆ್ಯಂಡ್ ಅಗೇನ್ ಕೋರಿಸ್ಟರ್ಸ್ ಗೋ ಅರೌಂಡ್ ದಿ ಆಶ್ರಮ್ ಸಿಂಗಿಂಗ್ ದಿಯರ್ ಲಾಸ್ಟ್ ಈವ್ನಿಂಗ್ ಹೈಮ್. ಕೋರಿಸ್ಟರ್ಸ್ ಗಾಯಕರು ಮತ್ತೆ ಆ ಸಮಯದಲ್ಲಿ ಮತ್ತೆ ಆಶ್ರಮದ ಸುತ್ತು ಆ ಒಂದು ಹೈಮ್ ಪ್ರೇಯರನ್ನು ಹಾಡಿಕೊಂಡು ಒಂದು ಸುತ್ತನ್ನು ಬರ್ತಾ ಇದ್ರು. ದೇರ್ ಕ್ಯಾನ್ ಬಿ ನೋ ಕ್ವಶನ್ ಆಸ್ ಟು ದ ಹ್ಯಾಪಿನೆಸ್ ಆಫ್ ದ ಲೈಫ್ ಆಫ್ ಅವರ್ ಬಾಯ್ಸ್. ಅಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳ ಹುಡುಗರ ಒಂದು ಹ್ಯಾಪಿನೆಸ್ಗೆ ಯಾವುದೇ ಪ್ರಶ್ನೆಯೇ ಇಲ್ಲ, ಅಷ್ಟು ಸಂತೋಷವಾಗಿರ್ತಾ ಇದ್ರು. ದೇರ್ ಫೇಸಸ್ ಟೆಲ್ ದ ಸ್ಟೋರಿ ಆಫ್ ದೇರ್ ಜಾಯ್. ಅವರ ಮುಖಗಳು ಅವರ ಸಂತೋಷದ ಕಥೆಗಳನ್ನು ಹೇಳ್ತಾ ಇತ್ತು. ಆ್ಯಂಡ್ ದೇರ್ ಫ್ರೀಡಮ್, ಅವರ ಸ್ವತಂತ್ರವನ್ನು
ಅವರು ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿ ಎಜುಕೇಷನ್ ಅನ್ನೋದನ್ನು ಆ ಒಂದು ಮಕ್ಕಳ ಮುಖಗಳು ನಮಗೆ ಹೇಳ್ತಾ ಇತ್ತು. ದೆರ್ ಈಸ್ ನೋ ಪ್ರಿಯರ್ ಲೈಫ್ ಇನ್ ಇಂಡಿಯಾ ದ್ಯಾನ್ ದ ಲೈಫ್ ಆಫ್ ಅವರ್ ಚಿಲ್ಡ್ರನ್ ಅಟ್ ಶಾಂತಿನಿಕೇತನ್. ಭಾರತದಲ್ಲೇ ನಾವು ಹುಡುಕಿಕೊಂಡಾಗ ಶಾಂತಿನಿಕೇತನದಲ್ಲಿರ್ತಕ್ಕಂಥ ಮಕ್ಕಳ ಒಂದು ಲೈಫ್, ಅವರ ಒಂದು ಎಜುಕೇಷನ್, ಶಿಕ್ಷಣ ಬೇರೆಲ್ಲೂ ಸಹ ಸಿಗೋಲ್ಲ. ಅಷ್ಟು ಸಂತೋಷಭರಿತವಾದಂಥ ವಾತಾವರಣದಲ್ಲಿ ಮಕ್ಕಳು ಈ ಶಾಂತಿನಿಕೇತನಲ್ಲಿ ಕಲಿತಾ ಇದ್ದಾರೆ ಅಂತಕ್ಕಂಥದ್ದನ್ನು CF ಹ್ಯಾಂಡ್ರೂಸರ್ ಅವರು ಏನು ಮಾಡಿದ್ದಾರೆ, ಆ ಶಾಂತಿನಿಕೇತನದಲ್ಲಿ ಒಂದು 2-3 ದಿವಸ ಉಳ್ಕೊಂಡು ಆ ಎಲ್ಲ ಮಕ್ಕಳ ಚಟುವಟಿಕೆಗಳನ್ನು, ಶಿಕ್ಷಣವನ್ನು ನೋಡಿ ಏನು ಮಾಡಿದ್ದಾರೆ, ಈ ಒಂದು ಅವರ ಬುಕ್ಕಲ್ಲಿ ಬರೆದಿದ್ದಾರೆ. ಅವರು ಬುಕ್ಕಲ್ಲಿ ಬರೆದಿರ್ತಕ್ಕಂತಹ ಕೆಲವು ಪ್ಯಾರಾಗಳನ್ನು ತೆಗೆದುಕೊಂಡು, ಎಕ್ಸ್ಟ್ರಾಕ್ಟ್ಸನ್ನು ತೆಗೆದು ನಿಮಗೆ ಎ ಡೇ ಇನ್ ದ ಆಶ್ರಮ್ ಪಾಠವನ್ನು ಕೊಟ್ಟಿರ್ತಾರೆ. Kids, I hope you understand and enjoyed the lesson. If you are not yet subscribed to my channel, now subscribe to my channel. Go to Learn Easily, then go to videos and scroll down to watch more videos in my channel. Watch the videos in my channel and learn easily.